ಅಪ್ಪ ಹೊಟ್ಟೆ ಹಸ್ತೈತಿ. ಏನೋ ಮಾಡಿ ನಂಗೆ ಗಂಟಲು ಸೇಳಿ ಹೆಂಗಾದ್ರೂ ಮಾಡಿ ತಿನ್ನಬೇಕು. ಹೊಟ್ಟೆ ಹಸು ತಡಿಯೋಕ್ಕಾಗ್ತಾ ಇಲ್ಲ. ಅಲ್ಲಿ 10 ಗಂಟೆ ಆಯ್ತು. ಸೆಳಿ ಸೆಳಿ, ಅಯ್ಯೋ ನೀನೇ ತಿಂಡಿ ಮಾಡ್ಕೊಂಡು ತಿಂತಾ ಇದ್ಯಾ? ನಾನು ಮಾಡ್ತಿರ್ಲಿಲ್ವಾ? ಹೋಗ್ಲಿ ಬಿಡು, ಮಾಡೋದು ಮಾಡಿದ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನೇ ಮಾಡ್ತೀನಿ ಸಾಯಂಕಾಲಕ್ಕೆ. ಈಗ ತಿಂಡಿ ತಿಂದು ವ್ಯಾಪಾರ ಮಾಡಕ್ಕೆ ಹೋಗು ನೀನು. ಏನು ತೊಂದರೆ ತಮಕ್ಕೆ ಹೋಗ್ಬೇಡ, ನಾನು ಇದ್ದೀನಲ್ಲ, ನಾನೆಲ್ಲ ಮಾಡ್ತೀನಿ. ಶಿಲ್ಪ, ಹಿಂಗೆ ಬೆಣ್ಣೆ ಸವರಕ್ಕೇನು ಬರಬೇಡ. ನಾನು ಒಂದೇ ಸಲ ಹೇಳಿದ್ರೆ 100 ಸಲ ಹೇಳ್ದಂಗೆ ನಿನ್ಗೆ ಹೇಳಿದೀನಿ ತಾನೆ. ನೀನು ಅಡುಗೆ ಮಾಡೋದು ಬೇಡ, ನಾನು ತಂದು ಹಾಕೋದು ಬೇಡ ಅಂತಾನ. ನೀನು ದುಡ್ಕೊಂಡು ತಿನ್ನು, ನಾನು ದುಡ್ಕೊಂಡು ತಿಂತೀನಿ. ನನಗೂ ಅಡುಗೆ ಮಾಡಕ್ಕೆ ಬರುತ್ತೆ. ನೀನೇನು ನನಗೇನು ಅಡುಗೆ ಮಾಡೋದು ಬೇಕಾಗಿಲ್ಲ. ಮನೆ ಆಳಿ ನನ್ನ ದುಡ್ಡೇ ಕದ್ದು ನನಗೆ ಮೋಸ ಮಾಡಬೇಕು ಅಂತಿದ್ದೆ ತಾನೆ. ಮನೆಗಿರೋದಕ್ಕೆ ತಾನೆ ಇದೆಲ್ಲ ಆಗೋದು, ಕಳ್ತಾನ. ಏನು ಬೇಕಾಗಿಲ್ಲ. ನೀನು ಹೋಗಿ ಬಿಸ್ಲಾಗೆ ಕೂಲಿ ಹೋಗಿ ದುಡ್ಕೊಂಬಂದು ಮಾಡ್ಕೊಂಡು ತಿನ್ನು. ಎಲ್ಲ ಸಾಮಾನು ತಗೊಂಬಂದು ಅವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತಾನೆ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಒಂದು ಮನೆಗೆ 2 ಒಲೆ ಉರಿಯೋಕ್ಕಾಗುತ್ತಾ? 2 ಸರಿ ಅಡುಗೆ ಮಾಡೋಕ್ಕಾಗುತ್ತೇನೆ ಹೇಳಿ? ಏನು ಹಿಂಗೆ ಹೇಳ್ತಾ ಇದ್ಯಾ? ಯಾರನ್ನ ಒಬ್ರು ಮಾಡಿದ್ರೆ ಸಾಕಮ್ಮ, ನಾವೇನೇ 10 ಜನ ಇದ್ದೀವ ಬೇರೆ ಬೇರೆ ಮಾಡ್ಕೊಂಡು ತಿನ್ನಕ್ಕೆ? ಇರೋದೇ 3 ಜನ ಅಂತದ್ರಾಗೆ ನಾನೊಬ್ಳು ಬೇರೆ ಮಾಡ್ಕೊಂಡು ತಿಂತೀನಿ, ನೀನು ನಿನ್ನ ಈರಾನು ಬೇರೆ ಮಾಡ್ಕೊಂಡು ತಿಂದಿ. ಅದೇನು ಸರಿಯಾಗುತ್ತೆ? ಹಂಗೆ ಸರಿಯಾಗುತ್ತೆ, ಮಾಡಿದ್ರೆ ಎಲ್ಲ ಆಗುತ್ತೆ. ನನಗೇನು ಹೇಳ್ತೀಯಾ? ಮಾಡ್ಕೊಂಡು ತಿನ್ನೋಗು. ದುಡ್ಡು ಕದಿಬೇಕಾದ್ರೆ ಈ ಜ್ಞಾನ ಇರ್ಲಿಲ್ವಾ ನಿನ್ಗೆ? ಏನೋ ಹೋದ್ರೆ ಹೋಗ್ಲಿ ಪಾಪ, ಅಡುಗೆ ಮಾಡ್ಕೊಂಡು ಬಿದ್ದಿರ್ಲಿ ಮನೆಗೆ ಅಂತ ನಾನು ತಂದಾಕ್ತೀನಿ ಅಂದ್ರೆ ನೀನು ನನ್ನ ದುಡ್ಡೇ ಕದಿಯಕ್ಕೆ ನೋಡ್ತೀಯಾ? ಅಯ್ಯೋ, ಏನೋ ಖರ್ಚಿಗೆ ದುಡ್ಡು ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ದುಡ್ಡು ತಗೊಳ್ಳೋಣ ಅಂತ ನೋಡಿದೆ ಅಷ್ಟೇನೆ. ಆದರೆ ಹಿಂಗಾಗುತ್ತೆ ಅಂತ ನನಗೇನು ಗೊತ್ತಿತ್ತು? ಬಿಡು ಹೋಗ್ಲಿ, ಏನೋ ತಪ್ಪಾಗೋಯ್ತು. ನಾನೇನು ಬೇರೆವಳ? ನಿನ್ನ ತಂಗಿ ಥರ ತಾನೆ. ಖರ್ಚಿಗೆ ದುಡ್ಡು ಕೊಡು ಅಂತಂದ್ರೆ ನೀನು ಕೊಟ್ಟಿದ್ರೆ ನಾನು ಹಿಂಗೆಲ್ಲ ಮಾಡ್ತಿದ್ನ ಹೇಳು? ಏನೋ ಒಂದು 200 ರೂಪಾಯಿ ಕೇಳಿ ನಮ್ಮ, ಅಷ್ಟಕ್ಕೆ 200 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀಯಲ್ಲ ನೀನು. ನಾನು ಎಲ್ಲಿಗೆ ಹೋಗ್ತೀನಿ ಕೆಲ್ಸಕ್ಕೆ ಹೋದ್ರೆ ನನಗೂ ಏನೋ ದುಡ್ಡು ಬರುತ್ತಪ್ಪ ಖರ್ಚಿಗೆ. ಅದಕ್ಕೆ ಏನೋ ಬಿಡು, ನೀನೇ ದುಡಿತಿಯಲ್ಲ ಕೊಡ್ತೀಯ ಅಂತ ಕೇಳಿದ್ರೆ ನೀನು ಕೊಡ್ಲಿಲ್ವಲ್ಲ, ಅದಕ್ಕೆ ನಾನು ಖರ್ಚಿಗಿರ್ಲಿಲ್ಲ ಅಂತ ಏನೋ ಒಂದು ಸ್ವಲ್ಪ ದುಡ್ಡು ತಾಮನ ಅಂತ ಹೋದೆ. ಇಂಥ ಮಾತಿಗೇನು ಕಮ್ಮಿ ಇಲ್ಲ ಬಿಡು. ತಂಗಿ ತರ ಅಂತೆ, ತಂಗಿ ತರ. ನೀನ್ ಯಾವ ಸೀಮೆ ತಂಗಿನೂ ಇಲ್ಲ ಮಂಗಿನೂ ಇಲ್ಲ. ಸುಮ್ಮನೆ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು, ನನ್ನ ಕೆಲಸ ನಾನು ಮಾಡ್ಕೊಂಡು ನಾನು ಇಷ್ಟ ಬಂದಂಗೆ ನಾನು ಇರ್ತೀನಿ. ಅಷ್ಟೇನಿ. ಇಲ್ಲ ಅಂದ್ರೆ ಅಷ್ಟೇ ನೋಡು. ಏನಾನು ನಾನು ತಂದಿಕ್ಕಿರೋ ಸಾಮಾನು ತಗೊಂಬೋದು, ಅಡುಗೆ ಮಾಡ್ಕೊಂಡು ತಿನ್ನೋದು ಮಾಡಿರೋದೆಲ್ಲನ ಏನಾರ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. 200 ರೂಪಾಯಿ ಕೇಳಿದಳು, ನಾನು ದುಡ್ಡೆಲ್ಲನ ಕದ್ಕೊಂಡು ಹೋಗ್ತಿದ್ದಲ್ಲ, ನಾನೇನಾರು ವಾಪಸ್ ಬರಲಿಲ್ಲ ಅಂತಂದ್ರೆ ಬಾಯಿ ಬಡ್ಕೋಬೇಕಾಗಿತ್ತು. ಅವಾಗ ಹೆಂಗೋ ನಾನು ಅವಾಗಲೇ ವಾಪಸ್ ಬಂದಿದ್ದಕ್ಕೆ ಸರಿ ಆಯ್ತು, ಸಿಗೆ ಬಿದ್ದೆ ಕಳ್ಳಿ. ಇಲ್ದಿದ್ರೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲನ ನೀನು ಮಜಾ ಮಾಡ್ತಿದ್ದಲ್ಲ ಇಕ್ಕೊಂಡು. ನಾನೇನು ಮಜಾ ಮಾಡ್ತಿರ್ಲಿಲ್ಲ. 200 ರೂಪಾಯಿ ಎತ್ಕೊಂಡು ಮಿಕ್ಕಿದ್ದ ನಿನಗೆ ಕೊಡ್ತಿದ್ದೆ. ಯಾರನ್ನ ಒತ್ಕೊಂಡು ಹೋದಾರು ಕಾಳ್ರು ಬಂದು ಆಮೇಲೆ ಬೇರೆ ಬೀಗ ಹಾಕಕ್ಕೆ ಬರಲ್ಲ ಅಂತನ ತಗೊಂಡು ಇಟ್ಕೊಂಡಿದ್ದು ಅಷ್ಟೇನೆ. ನಾನೇನು ಮಜಾ ಮಾಡ್ತಿರ್ಲಿಲ್ಲ. ನೀನೇ ನನ್ನ ಬಗ್ಗೆ ಎಲ್ಲೋ ತಪ್ಪು ತಿಳ್ಕೊಂಡಿದ್ಯಾ. ಈಗ ಹೋಗಿ ತಿಂಡಿನಾದ್ರೂ ತಿಂತೀನಿ ಬಿಡು. ಮಾಡಿದ್ಯಾ ತಾನೇ? ಮಾಡಿದ್ದೆ, ಆದರೆ ನನ್ನ ಗಂಡ ತಿಂದೋದ, ನಾನು ತಿಂತಾ ಇದ್ದೀನಿ ಅಷ್ಟೇ. ಇನ್ನ ಮಿಕ್ಕಿಲ್ಲ, ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನ ನಾಯಿಗೆ ಹಾಕ್ತೀನಿ. ಇನ್ಯಾಕೆ ಹಂಗೆ ಇಕ್ಕದು ಆಳಿಸುತ್ತೆ ಮಧ್ಯಾಹ್ನಕ್ಕೆ ಅಂತಾನ. ಯಾಕೆ ನಾಯಿಗೆ ಹಾಕದ? ಹಂಗೆ ಇಟ್ಟಿದ್ರೆ ನಾನು ತಿಂತಿರ್ಲಿಲ್ವ ಅದನ್ನ? ನಿನಗೆ ನೀಯತ್ತಿಲ್ಲ, ಆ ನಾಯಿಗಾದ್ರೂ ನೀಯತ್ತೈತೆ. ಒಂದಿಟ್ಟು ಮನೇನಾದ್ರೂ ಕಾಯುತ್ತೆ, ಯಾರನ್ನ ಕಾಳ್ರು ಬಂದು ಎಬ್ಬೋಗಳುತ್ತೆ ರಾತ್ರಿ ಹೊತ್ನಾಗ. ಹೋಗು. ಆಯ್ತು ಬಿಡು, ಹೋಗ್ತೀನಿ. ನನಗೂ ಗೊತ್ತೈತೆ, ನನಗೇನೇನು ಯಾರು ಮುದ್ದೆ ಕರಿಲ್ಲ ಅನ್ಕೊಂಡಿದ್ಯೇ ನೀವು ಊರಾಗಿ? ಹೋಗ್ತೀನಿ ಬಿಡು. ಮನೆಯಾಳಿ ನಾಯಿಗಿರೋ ಬೆಲೆನೂ ನನಗಿಲ್ವಂತೆ. ಮನೆಯಾಳ ಸೇಳಿ ಏನು ಮಾಡೋದೀಗ? ಹೊಟ್ಟೆ ಬೇರೆ ಹಸಿತೈತೆ. ಏನು ಮಾಡೋದು? ರಾಣಿ ಮನೆ ಹತ್ರ ಹೋಗ್ಲಾ? ಬೇಡ. ರಾಣಿ ಮನೆ ಹತ್ರ ಹೋದ್ರೆ ಅವಳು ಬಯಸ್ಕೋಬೇಕಾಗುತ್ತೆ. ಆಮೇಲೆ ನನ್ನಿಂದನ, ಅವಳ ಗಂಡನಿಂದನೂ ಅತ್ತೆ ಹತ್ರನೂ. ನಮ್ಮ ಅತ್ತೆ ಮನೆಗೆ ಹೋಗೋಣ. ಹೆಂಗೋ ಅಲ್ಲಿ ರಾಧಾನೂ ಇಲ್ಲ, ನಮ್ಮ ಮಾವನೂ ಮನೆಗೆ ಇರಲ್ಲ. ಹೋಗಿ ಅಲ್ಲೇ ಏನಾನ ತಿನ್ಕೊಂಡು ಬರೋಣ, ಆಮೇಲೆ ನೋಡೋಣ ಏನು ಮಾಡೋದು ಅಂತಾನ. ನಮ್ಮ ಮಾವ ಇಲ್ಲಿದ್ರೆ ಅಷ್ಟೇ ಸಾಕು. ನಮ್ಮ ಅತ್ತೆ ಹತ್ರ ಹೆಂಗೋ ಅದ್ಲಾಗೆ ಮಾತಾಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಆದರೆ ದಿನ ಇಲ್ಲೇ ಊಟ ಮಾಡೋಕ್ಕಾಗಲ್ಲ, ಏನಾದರೂ ಮಾಡಲೇಬೇಕು. ಏನು ಮಾಡೋಣ? ಕೆಲ್ಸಕ್ಕೆ ಹೋಗೋಣ. ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದೆ, 1 ಸರಿ 2 ಸರಿ ಹೆಂಗೋ ಬಿಡ್ಕೊಂಡ್ಲ ಅಯ್ಯಮ್ಮ ಪುಟ್ಟಮ್ಮ. ಇನ್ಮೇಲಂತೂ ನನ್ನಂತೂ ಮನೆ ಕೆಲಸ ಸೇರಿಸಲ್ಲ. ಸುಮ್ಮನೆ ಅವಳ ಹತ್ರ ಹೋಗೋದು ಸುಮ್ಮನೆ ವ್ಯರ್ಥ. ಸುಮ್ಮನೆ ಯಾಕೆ ಹೋಗಿ ಸುಮ್ಮನೆ ಕಣ್ಣೀರು ಸುರಿಸಿ ಯಾಕೆ ವ್ಯರ್ಥ ಮಾಡೋದು? ಏನು ಮಾಡೋಣ? ಆಮೇಲೆ ಯೋಚನೆ ಮಾಡೋಣ. ಮೊದಲು ಹೊಟ್ಟೆಗೆ ಊಟ ಮಾಡೋಣ, ಹೊಟ್ಟೆ ತುಂಬಿಸ್ಕೊಂಬಂದು ನೋಡೋಣ ಇವಾಗ. ಅಯ್ಯೋ ದೇವ್ರಿ,
ಅಯ್ಯೋ ನಮ್ಮ ಮಾವನೇ ಇಲ್ಲೇ ಊಟ ಕೂಕಣವನ. ಏನು ಮಾಡೋದೀಗ? ನಾನು ಇರಲ್ಲ ಇಷ್ಟೊತ್ತಿನಾಗ ಅಲ್ಲಿ ಉಂಡು ಹೋಗಿರ್ತಾನೆ ಅಂದ್ಕೊಂಡಿದ್ದೆ. ಏನು ಮಾಡೋದೀಗ? ಓ ಏನು ಶಿಲ್ಪ, ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನೂ ಇಲ್ಲ ಮಾವ, ಸುಮ್ಮನೆ ಬಂದೆ. ರಾಧಾ ಮತ್ತೆ ಮಗಳು ಚೆನ್ನಾಗಿದಾರ? ಹೋಗಿದ್ದ ನೋಡ್ಕೊಂಬರಕ್ಕೆ? ಹ್ಞೂ ಚೆನ್ನಾಗಿದ್ದಾರೆ. ದಿನ ಹೋಗ್ತೀನಲ್ಲ, ಇನ್ನೇನು ಇದೇ ಊರಾಗ ಇದ್ದಾರಲ್ಲ. ದಿನ ಬೆಳಗ್ಗೆ ಹೊಲ್ತಕ್ಕೆ ಹೋಗ್ಬೇಕಾರೆ ತೋಟದ ಕಡೆಗೆ ಮಾತಾಡ್ಸ್ಕೊಂಡೇ ಹೋಗೋದು ರಾಧನ್ನ. ಹಾಂ ಬಾ ಊಟ ಮಾಡು. ಅಯ್ಯೋ ಊಟಕ್ಕೆ ಬಾ ಅಂದ ತಕ್ಷಣ ಕೂತ್ಕೊಬಿಟ್ರೆ ಬೇಡ ಮರ್ಯಾದೆ ಹೋಗುತ್ತೆ. ಇಲ್ಲ ನಾನು ನಾಳೆ ಉಂಡು ಬಂದಿದ್ದೀನಿ ಅಂತೀನಿ. ಆಮೇಲೆ ಬಲವಂತ ಮಾಡಿದಾಗ ಸರಿ ಆಯ್ತು ನಿಮ್ಮ ಬಲವಂತಕ್ಕೆ ಸ್ವಲ್ಪ ಊಟ ಮಾಡ್ತೀನಿ ಅಂತ ಹೇಳೋಣ. ಇಲ್ದಿದ್ರೆ ಅಷ್ಟೇ, ಮನೆಗೆ ಉಂಡಿಲ್ ಬಂದಿಲ್ವೇನೋ ಅಂತ ನಾನು ತಿಳ್ಕೊಂಬಿಡ್ತಾನೆ ನಮ್ಮ ಮಾವ. ಯಾಕಬೇಕು? ಅಯ್ಯೋ ಬೇಡ ಮಾವ, ಈಗಿನ ಉಂಡ್ಕೊಂಡೇ ಬಂದೆ. ನೀವು ಊಟ ಮಾಡ್ರಿ, ಪರವಾಗಿಲ್ಲ. ಓ ಹೌದಾ, ಊಟ ಮಾಡ್ಕೊಂಡೇ ಬಂದ್ಯಾ? ಸರಿ ಬಿಡು ಹಂಗಾದ್ರೆ. ಹಾಂ ಅಯ್ಯೋ ನಮ್ಮ ಮಾವ ಅಲ್ಲ ನೋಡ್ದ, ಒಂದೇ ಸಲಿಗೆ ಸುಮ್ಮನೆ ಆಗ್ಬಿಟ್ಟ. ನಾನೇನು ಬಿಡತ್ಲಾಗೆ ಉಂಡಿಲ್ಲ ಅಂತ ಹೆಂಗೆ ಹೇಳೋದು? ಬಾಯಿ ಬಿಟ್ಟು ಉಂಡು ಬಂದೆ ಅಂತ ಹೇಳೋಣ ಅಂತ ಹೇಳಿದ್ರೆ ಒಂದೇ ಸಲಿಗೆ ಸರಿ ಆಯ್ತು ಅಂತಾನೆ. ಮತ್ತೆ ಇನ್ನೊಂದ್ಸಲ ಕರೀಲೇ ಇಲ್ಲ. ಬಾ ನಮ್ಮನೆಗೆ ಒಂದಿಷ್ಟು ಊಟ ಮಾಡ್ಬಾ ಅಂತ ಕರೀತಾನೆ ಅಂತ ನಾನು ಅಂದ್ಕೊಂಡ್ರೆ ನೋಡ್ದ. ಓ ಶಿಲ್ಪ, ಶಿಲ್ಪ ಬಾರೆ, ಬಾ ಊಟ ಮಾಡ್ಬಾ. ಅತ್ತೆ ಅದು. ಅಯ್ಯೋ ಅಮ್ಮ, ಶಿಲ್ಪ ಈಗಿನ ಊಟ ಮಾಡ್ಕೊಂಬಂದ್ಲಂತೆ. ಹಾಂ ಈಗಿನ ಉಂಡು ಬಂದಿರೋಳಿಗೆ ಹೆಂಗೆ ಊಟ ಮಾಡಕ್ಕೆ ಮನ್ಸಾಗುತ್ತೆ ಹೇಳು? ಅವಳದೇನು ಎರಡೆರಡು ಹೊಟ್ಟೆ ಐತಾ? ಬಿಡು, ಯಾಕೆ ಬಲವಂತ ಮಾಡ್ತೀಯಾ? ನಾನು ಕರೆದೆ ಊಟ ಮಾಡ್ಬಾ ಅಂತನ. ಇಲ್ಲ ಮಾವ, ಈಗಿನ ಊಟ ಮಾಡಿ ಬಂದೆ, ನನಗೇನು ಹಸಿವಿಲ್ಲ ಅಂತ ಅಂದ್ಲ, ಅದಕ್ಕೆ ಸುಮ್ಮನಾದೆ. ಹಾಂ ಅಯ್ಯೋ ಮಾವ, ಅದು ನಾನು ಹಂಗಲ್ಲ ಹೇಳಿದ್ದು. ಬಿಡು ಶಿಲ್ಪ, ನಾವೇನು ತಪ್ಪು ತಿಳ್ಕೊಂಬಲ್ಲ. ನಿನಗೆ ಹೊಟ್ಟೆ ಹಸಿವಿಲ್ಲ ಅಂತಂದ್ರೆ ನಿನ್ಗೇನು ಹೊಟ್ಟೆಗೆ ತುರ್ಕಮಕ್ಕಾಗುತ್ತೆ? ನಿನ್ಗೇನು ಎರಡೆರಡು ಹೊಟ್ಟೆ ಇದಾವ? ಈಗಿನ ಉಂಡು ಬಂದಿದ್ದೀನಿ ಅಂತ ಹೇಳ್ತೀಯಾ? ಇನ್ನೊಂದ್ಸಲ ಊಟ ಮಾಡಿದ್ರೆ ಆಮೇಲೆ ನನ್ನ ಹೊಟ್ಟೆ ನೋವು ಬಂದು ಬೇರ್ಗಿದ್ಯಾ ಆದರೆ ಬೇಡ ಬಿಡು. ಹಾಂ ಅದು ಸರಿ, ನೀನಿವಾಗ ಮನೆ ಕೆಲ್ಸಕ್ಕೆ ಹೋಗ್ತಾ ಇಲ್ವಂತೆ ಕಮಲಾರ ಮನೆಗೆ? ಏನು ಕೆಲಸ ಮಾಡ್ತೀನಿ ನೀನು? ಏನೂ ಇಲ್ಲ, ಮನೆಯಾಗೆ ಇರ್ತೀನಿ. ಏನು ಕೆಲ್ಸಕ್ಕೆ ಹೋಗೋಣ? ಅವ್ರ ಮನೆ ಕೆಲಸಕ್ಕೆ ಹೋಗಕ್ಕೆ ನನಗಿಷ್ಟ ಆಗಲಿಲ್ಲ. ನಾನೇ ಹೋಗಲ್ಲ ಅಂತ ಹೇಳಿ ಸುಮ್ಮನಾದೆ. ಅಂಥವ್ರ ಮನೆಗೆ ಯಾಕೆ ಹೋಗೋದು? ಮರ್ಯಾದೆ ಇಲ್ಲ ಅಂತ ಹೇಳಿ ಸುಮ್ಮನಾದೆ. ನನಗೆ ನನ್ನ ಗಂಡ ತಂದಾಗ್ತಾನೆ, ನಾನು ಮನೆ ಕೂತ್ಕೊಂಡಿರ್ತೀನಿ, ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಮಾವ ಯಾಕೆ ಇನ್ನೊಬ್ರು ಕೈ ಕೆಳಗೆ ಹೋಗಿ ಮನೆ ಕೆಲಸ ಮಾಡ್ಬೇಕು ಹೇಳ್ರಿ? ಅವ್ರು ಹೇಳಿದ್ದ. ಅದಕ್ಕೆ ಹೋಗ್ತಾ ಇಲ್ಲ, ನಾನೇನೆ ಬರಲ್ಲ ಅಂತ ಹೇಳ್ಬಿಟ್ಟೆ. ಹೌದಾ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಹಾಂ ಹೆಂಗ ಒಟ್ಟಿನಲ್ಲಿ ನೆಮ್ಮದಿಯಾಗಿದೆಯಲ್ಲ ಇವಾಗ? ಇನ್ಮೇಲಾದ್ರೂ ಚೆನ್ನಾಗಿರು. ಚೆನ್ನಾಗಿದ್ದೀನಿ ಮಾವ, ಚೆನ್ನಾಗಿದ್ದೀನಿ. ನೆಮ್ಮದಿಯಾಗಿ ಮೂರತ್ತೂ ಕುತ್ಕೊಂಡು ತಿಂತೀನಿ, ಚೆನ್ನಾಗಿದ್ದೀನಿ. ಹೀಗಿನ ಗಂಟ್ಲಿಗತ್ತ ಉಂಡು ಬಂದೆ. ಓ ಹೌದಾ, ಮತ್ತೆ ಇನ್ನೇನು ಸಮಾಚಾರ? ಈಗ ಕಾಳ ಕೆಲಸ ಎಲ್ಲ ಬಿಟ್ಟಿದ್ಯಾ ತಾನೇ? ಸೇಳಿನ ಇವಾಗ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ವ್ಯಾಪಾರ ಆಗುತ್ತೇನು? ಒಳ್ಳೆ ದುಡಿಮೆ ದುಡಿತಾಳೆ ಅನ್ನು. ಸೇಳಿಗೂ ಬುದ್ಧಿ ಬಂದಿರಂಗೈತಿ. ಚೆನ್ನಾಗೇ ಆಗುತ್ತೆ, ವ್ಯಾಪಾರ ಚೆನ್ನಾಗಾಗುತ್ತೆ. ಸರಿ, ನಾನು ಹೋಗ್ತೀನಿ. ಬಾರೇ ಶಿಲ್ಪ, ಒಂದಿಷ್ಟು ಉಂಡ್ಕೊಂಡು ಹೋಗಿವಂತೆ. ಅಮ್ಮ ಅವಳು ಊಟ ಮಾಡಲ್ಲ ಅಂತ ಹೇಳಿದ್ಮೇಲೆ ಆಗ್ಲಾಗ್ಲ ಊಟ ಮಾಡು ಅಂತಂದರೆ ಸುಮ್ಮನಿರು. ಬಲವಂತ ಮಾಡಬೇಡ. ಊಟ ಮಾಡಂಗಿದ್ರೆ ಅವಳೇ ಬಂದು ಊಟ ಮಾಡೋಳು. ಏನು ಅವಳಿಗೇನೇನು ಇದೇನು ಹೊಸ್ದಾ ನಮ್ಮನೆ ಏನು? ಸರಿಯಪ್ಪ ಆಯ್ತು. ಪುಕ್ಕ ಬರೀ ಶಿಲ್ಪ. ಇಲ್ಲ ಅತ್ತೆ, ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು. ನಾನು ಹೋಗ್ತೀನಿ, ನೀವು ಊಟ ಮಾಡ್ರಿ. ನನಗೆ ಹೊಟ್ಟೆ ಹಸಿವಿಲ್ಲ, ಈಗಿನ ಊಟ ಮಾಡಿ ಬಂದಲ್ಲ, ಹೋಗ್ತೀನಿ. ನೋಡ್ದ ನಮ್ಮ ಮಾವ? ಅಯ್ಯೋ, ನಮ್ಮ ಅತ್ತೆ ಕರೆದ್ರೂ ಅವನು ಬಿಡ್ತಿಲ್ಲ. ಇಲ್ಲಾದ್ರೂ ಊಟ ಮಾಡೋಣ ಅಂತ ಬಂದರೆ ಎಲ್ಲೂ ನನಗೆ ಸಿಗಲಿಲ್ವಲ್ಲಪ್ಪ ಊಟ. ಏನು ಮಾಡೋದು? ಹೊಟ್ಟೆ ಬೇರೆ ಜಾಸ್ತಿ ಹಸಿತೈತೆ. ಅಯ್ಯೋ, ರಾತ್ರಿ ಬೇರೆ ಸರಿಯಾಗಿ ಉಂಡಿರಲಿಲ್ಲ, ಅರ್ಧಂಬರ್ಧ ಉಂಡು ಹೊಟ್ಟೆಗೆ ಉಂಡಿದ್ದೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಅಯ್ಯೋ, ನಮ್ಮ ಶಿಲ್ಪಮ್ಮ ಒಂದಿಟ್ಟು ಊಟ ಮಾಡುವಂತಂದ್ರೆ ಊಟ ಮಾಡಲಿಲ್ಲ, ಹಂಗೆ ಹೋದ್ಲು. ಒಂದಿಟ್ಟು ಉಂಡ್ಕೊಂಡು ಹೋಗ್ಬೋದಾಯ್ತು ಏನು?